ಧರ್ಮಸ್ಥಳಕ್ಕೆ ದಕ್ಷಿಣ ಕನ್ನಡ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದ್ದು ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿದ್ದಾರೆ ಮತ್ತು ವೀರೇಂದ್ರ ಹೆಗಡೆ ಅವರು ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಧರ್ಮಸ್ಥಳಕ್ಕೆ ದಕ್ಷಿಣ ಕನ್ನಡ ಬಿಜೆಪಿ ನಿಯೋಗ ಇವತ್ತು ಭೇಟಿ ಕೊಟ್ಟು ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿದ್ದಾರೆ. ಬಿಜೆಪಿ ಮುಖಂಡರು, ಬಿಜೆಪಿ ಸಂಸದ, ಶಾಸಕರು, ಕಾರ್ಯಕರ್ತರು ಎಲ್ಲರ ಆದಿಯಾಗಿ ಈ ನಿಯೋಗ ಹೋಗಿತ್ತು. ಭಕ್ತರನ್ನ ಉದ್ದೇಶಿಸಿ ಡಾಕ್ಟರ್ ವೀರೇಂದ್ರ ಹೆಗಡೆ ಮಾತನಾಡಿದ್ದಾರೆ. ಕ್ಷೇತ್ರದ ಮೇಲಿನ ಗೌರವದಿಂದಾಗಿ ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ. ನಿಮ್ಮ ಪ್ರೀತಿಯನ್ನ ಹೊರಲು ನನ್ನಿಂದ ಸಾಧ್ಯವಿಲ್ಲ, ಆದರೆ ಮಂಜುನಾಥ ಸ್ವಾಮಿಗೆ ಒಪ್ಪಿಸ್ತೀನಿ ಅಂತ ವೀರೇಂದ್ರ ಹೆಗಡೆ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. 200-300 ಕಾರುಗಳು ಅದಕ್ಕಾಗಿ ಅವರ ಅಭಿಮಾನವನ್ನೆಲ್ಲ ನಾನು ಹೊರಲಾರ್ದಾನೆ, ಎಲ್ಲದರ ಸ್ವಾಮಿಗೆ ನಿಮ್ಮ ಪ್ರೀತಿಯನ್ನು ನಾನು ಹೊರಲಾರ್ದಾನೆ ಸ್ವಾಮಿಗೆ ಒಪ್ಪಿಸ್ತೇನೆ. ಒಪ್ಪಿಸ್ತೇನೆ ಪ್ರೀತಿಯಿಂದ ಹೃದಯ ಕ್ಷಮ ಸಭೆ ಬಂದಾಗ ನಾನು ಮಾತಾಡ್ತೇನೆ. ಕ್ಷಣಗಳು ಬಂದಾಗ ನಾನು ಸಂದೇಶ ಕೊಡಬೇಕು, ಹೆಚ್ಚು ಸಂದೇಶ ಕೊಡಬಾರ್ದು ಅಂತ ನನಗೆ ಹೇಳಿದ್ರು. ಇಷ್ಟಕ್ಕೆ ನಿಲ್ಲಿಸಿ ಎಲ್ಲರಿಗೂ ನಮ್ಮ ಧನ್ಯವಾದಗಳು. 200-300 ಕಾರುಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆದಂತಹ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಿಯೋಗ ಒಂದೊಂದು ತಂಡೋಪತಂಡವಾಗಿ ಧರ್ಮಸ್ಥಳಕ್ಕೆ ಭೇಟಿ ಕೊಡುವಂತಹ ಕೆಲಸವನ್ನ ಸತತ ಮಾಡ್ತಾ ಬರ್ತಾ ಇದೆ. ಇವತ್ತು ಕೂಡ ಒಂದು ನಿಯೋಗ ಭೇಟಿ ಕೊಡ್ತು ವೀರೇಂದ್ರ ಹೆಗಡೆ ಅವರನ್ನ ಮಾತನಾಡಿಸ್ತಾ ನಿಮ್ಮ ಜೊತೆಗೆ, ಕ್ಷೇತ್ರದ ಜೊತೆಗೆ ನಾವೆಲ್ಲರೂ ಕೂಡ ಸದಾ ಇದ್ದೀವಿ ಮತ್ತು ಕ್ಷೇತ್ರಕ್ಕೆ ಅಂಟಿರುವಂತಹ ಈ ಒಂದು ಅಪಪ್ರಚಾರ ಕಳಂಕ ಏನಿದೆ ಇದು ಹೋಗಲಾಡಬೇಕು ಅಂದರೆ ಇದರ ಹಿಂದಿರುವಂತಹ ಷಡ್ಯಂತ್ರಗಳೇನಿವೆ ಅವೆಲ್ಲವೂ ಕೂಡ ಬಯಲಾಗಬೇಕು, ಅಲ್ಲಿಯವರೆಗೂ ನಮ್ಮ ಹೋರಾಟ ಇರುತ್ತೆ ಅಂತ ಮಾತನಾಡಿದ್ದಾರೆ.